ಸಂಖ್ಯಾಕ್ಷೀಣ ಕೋಶ ವಿಭಜನೆ ಮಿಯೋಸಿಸ್. ಮಕ್ಕಳೇ, ಬನ್ನಿ ಈಗ ನಾವು ಸಂಖ್ಯಾಕ್ಷೀಣ ಕೋಶ ವಿಭಜನೆಯ ಅಧ್ಯಯನ ಮಾಡೋಣ. ಸಂಖ್ಯಾಕ್ಷೀಣ ಕೋಶ ವಿಭಜನೆಯು 2 ಹಂತಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಬನ್ನಿ ನಾವು ಆ 2 ಹಂತಗಳನ್ನು ಅಂದರೆ ಸಂಖ್ಯಾಕ್ಷೀಣ ಕೋಶ ವಿಭಜನೆ 1 ಮತ್ತು ಸಂಖ್ಯಾಕ್ಷೀಣ ಕೋಶ ವಿಭಜನೆ 2 ಇವುಗಳನ್ನು ವಿವರವಾಗಿ ನೋಡೋಣ. ಸಂಖ್ಯಾಕ್ಷೀಣ ಕೋಶ ವಿಭಜನೆ ಭಾಗ 1. ಈ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಏಕರೂಪದ ವರ್ಣತಂತುಗಳ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ನಡುವೆ ಆನುವಂಶೀಯ ವಿಭಿನ್ನತೆ ಅಂದರೆ ಆನುವಂಶೀಯ ಮರುಸಂಯೋಜನೆ ಜೆನೆಟಿಕ್ ರೀಕಾಂಬಿನೇಷನ್ ಸಂಭವಿಸುತ್ತದೆ. ನಂತರ ಈ ಏಕರೂಪದ ವರ್ಣತಂತುಗಳು 2 ಲಿಂಗಾಣುಗಳಿಗೆ ವಿಭಜನೆಯಾಗುತ್ತವೆ ಮತ್ತು 2 ಏಕಕೋಶೀಯ ಅಂದರೆ ಹ್ಯಾಪ್ಲಾಯ್ಡ್ ಸೆಲ್ಗಳು ರೂಪುಗೊಳ್ಳುತ್ತವೆ. ಸಂಖ್ಯಾಕ್ಷೀಣ ಕೋಶ ವಿಭಜನೆ ಭಾಗ 1ರಲ್ಲಿ ಈ ಪ್ರಕ್ರಿಯೆಯು ಹೀಗೆ ನಡೆಯುತ್ತದೆ. ಸಂಖ್ಯಾಕ್ಷೀಣ ಕೋಶ ವಿಭಜನೆ ಭಾಗ 2. ನಾವು ಈ ಚಿತ್ರವನ್ನು ಗಮನಿಸಿದರೆ ಭಾಗ 2 ಸೂತ್ರವು ವಿಭಜನೆಗೆ ಹೋಲುತ್ತದೆ ಎಂದು ನಾವು ನೋಡಬಹುದು. ಇದರಲ್ಲಿ ಭಾಗ 1ರಲ್ಲಿ ರೂಪುಗೊಂಡ 2 ಏಕಕೋಶಗಳಿಂದ ಮರುಸಂಯೋಜಿತ ವರ್ಣತಂತು ಜೋಡಿಗಳು ಪ್ರತ್ಯೇಕಗೊಳ್ಳುತ್ತವೆ ಮತ್ತು ಜೀವಕೋಶಗಳು ವಿಭಜನೆಯಾಗುತ್ತವೆ. ಇದರಿಂದ 4 ಏಕಕೋಶೀಯ ಅಂದರೆ ಹ್ಯಾಪ್ಲಾಯ್ಡ್ ಕೋಶಗಳು ಸೃಷ್ಟಿಯಾಗುತ್ತದೆ. ಈ ರೀತಿಯಾಗಿ ಲಿಂಗಾಣುಗಳು ಮತ್ತು ಬೀಜಕಗಳ ರಚನೆಯ ಪ್ರಕ್ರಿಯೆಯು ಸಂಖ್ಯಾಕ್ಷೀಣ ಕೋಶ ವಿಭಜನೆಯ ಮೂಲಕ ಸಂಭವಿಸುತ್ತದೆ. ಕೋಶ ವಿಭಜನೆಯ ಈ ವಿಧಾನದಲ್ಲಿ ಒಂದು ದ್ವಿಗುಣ ಕೋಶದಿಂದ 4 ಏಕಕೋಶೀಯ ಕೋಶಗಳು ರೂಪುಗೊಳ್ಳುತ್ತವೆ. ಕೋಶ ವಿಭಜನೆಯ ಸಮಯದಲ್ಲಿ ಏಕರೂಪದ ವರ್ಣತಂತು ಹೋಮೋಲಾಗಸ್ ಕ್ರೋಮೋಸೋಮ್ಗಳು ಒಂದಕ್ಕೊಂದು ದಾಟುತ್ತವೆ, ಕ್ರಾಸ್ ಓವರ್, ಮತ್ತು ಜೀನ್ಗಳು ಮರುಸಂಯೋಜಿತ ಅಂದರೆ ರೀಕಂಬೈನ್ ಆಗುತ್ತವೆ. ಈ ಕಾರಣದಿಂದಾಗಿ ಉತ್ಪತ್ತಿಯಾಗುವ ಎಲ್ಲಾ 4 ಸಂತಾನೋತ್ಪತ್ತಿ ಜೀವಕೋಶಗಳು ಅಂದರೆ ಮಗಳು ಜೀವಕೋಶಗಳು ಡಾಟರ್ ಸೆಲ್ಸ್ ಮತ್ತು ಆನುವಂಶಿಕವಾಗಿ ಮೂಲ ಜೀವಕೋಶಗಳಿಂದ ಪೇರೆಂಟ್ ಸೆಲ್ಸ್ ಪರಸ್ಪರ ಭಿನ್ನವಾಗಿರುತ್ತವೆ. ಈ ರೀತಿಯಾಗಿ ಸಂಖ್ಯಾಕ್ಷೀಣ ಕೋಶ ವಿಭಜನೆ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ. ಬನ್ನಿ ಈಗ ಒಂದು ಪ್ರಯೋಗದ ಮೂಲಕ ಸಂಖ್ಯಾಕ್ಷೀಣ ಕೋಶ ವಿಭಜನೆ ಹಂತಗಳನ್ನು ಅಧ್ಯಯನ ಮಾಡೋಣ. ಸಾಮಗ್ರಿಗಳು: ಪ್ರಯೋಗಕ್ಕಾಗಿ ಒಂದು ಬೀಕರ್, ಗ್ಲಾಸ್ ಸ್ಲೈಡ್, ಕವರ್ ಸ್ಲಿಪ್, ಇಕ್ಕುಳ, ಸಂಯುಕ್ತ ಸೂಕ್ಷ್ಮದರ್ಶಕ ಅಂದರೆ ಕಾಂಪೌಂಡ್ ಮೈಕ್ರೋಸ್ಕೋಪ್, ವಾಚ್ ಗ್ಲಾಸ್ ತೆಗೆದುಕೊಳ್ಳಿ. ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಮತ್ತು ಅಯೋಡಿನ್ ದ್ರಾವಣವನ್ನು ಸಹ ತೆಗೆದುಕೊಳ್ಳಿ. ವಿಧಾನ: ಮೊದಲು ಒಂದು ಮಧ್ಯಮ ಗಾತ್ರದ ಈರುಳ್ಳಿ ತೆಗೆದುಕೊಳ್ಳಿ. ಈರುಳ್ಳಿಯನ್ನು ನೀರಿನಿಂದ ತುಂಬಿದ ಬೀಕರ್ನಲ್ಲಿ ಇರಿಸಿ. ಈರುಳ್ಳಿಯ ಬೇರಿನ ಭಾಗವು ನೀರನ್ನು ಸ್ಪರ್ಶಿಸುವ ರೀತಿಯಲ್ಲಿ ಇರಿಸಿ. 4 ಅಥವಾ 5 ದಿನಗಳ ನಂತರ ಈರುಳ್ಳಿಯ ಬೇರುಗಳನ್ನು ಪರಿಶೀಲಿಸಿ. ಇವುಗಳಲ್ಲಿ ಕೆಲವು ಬೇರುಗಳ ತುದಿಯನ್ನು ಕತ್ತರಿಸಿ ವಾಚ್ ಗ್ಲಾಸ್ನಲ್ಲಿ ತೆಗೆದುಕೊಂಡು ಅದಕ್ಕೆ ಕೆಲವು ಹನಿ ಅಯೋಡಿನ್ ದ್ರಾವಣವನ್ನು ಸೇರಿಸಿ. ಈ ದ್ರಾವಣವನ್ನು 5 ನಿಮಿಷಗಳ ಕಾಲ ಇಡಿ. ನಂತರ ಈರುಳ್ಳಿಯ ಬೇರಿನ ಭಾಗವನ್ನು ಗಾಜಿನ ಸ್ಲೈಡ್ ಮೇಲೆ ಇರಿಸಿ ಮತ್ತು ಅದನ್ನು ಇಕ್ಕುಳಗಳ ಸಮತಟ್ಟಾದ ಭಾಗದಿಂದ ಒತ್ತಿರಿ. ಅದರ ಮೇಲೆ 1 ರಿಂದ 2 ಹನಿ ನೀರು ಹಾಕಿ ಕವರ್ ಸ್ಲಿಪ್ನಲ್ಲಿ ಮುಚ್ಚುವಾಗ ಗಾಳಿ ಉಳಿಯದಂತೆ ಹರಡಿ. ಈಗ ಈ ಸ್ಲೈಡ್ ಅನ್ನು ಸಂಯುಕ್ತ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿ. ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಈ ಕೋಶ ವಿಭಜನೆಯ ಹಂತವನ್ನು ನೋಡುತ್ತೀರಿ. ಈ ಚಿತ್ರದಲ್ಲಿ ಈರುಳ್ಳಿಯ ಬೇರಿನ ತುದಿ ಭಾಗದಲ್ಲಿ ಕೋಶ ವಿಭಜನೆಯ ವಿವಿಧ ಹಂತಗಳು ಕಂಡುಬರುತ್ತವೆ. ಸರಿ, ಈಗ ಚಿತ್ರವನ್ನು ನೋಡಿ. 2n ಅಂದರೆ ಜೋಡಿ ವರ್ಣತಂತುವಿನ ಅಥವಾ ದ್ವಿಗುಣಿತ ಕೋಶ ಎಂದರೇನು ಎಂದು ಹೇಳಿ. ವರ್ಣತಂತುಗಳ 2 ಲಿಂಗಾಣು ಅಂದರೆ ಜೋಡಿ ವರ್ಣತಂತು ಆಗಿರುವುದನ್ನು ದ್ವಿಗುಣಿತ ಕೋಶ ಡಿಪ್ಲಾಯ್ಡ್ ಸೆಲ್ ಎಂದು ಕರೆಯಲಾಗುತ್ತದೆ. ಖಂಡಿತವಾಗಿಯೂ ಸರಿ. n ಅಂದರೆ ಏಕಕೋಶೀಯ ಕೋಶ ಎಂದರೇನು? ವರ್ಣತಂತುವಿನ ಕೇವಲ 1 ಲಿಂಗಾಣುವನ್ನು ಹೊಂದಿರುವ ಕೋಶವನ್ನು ಏಕಕೋಶೀಯ ಕೋಶ ಎಂದು ಕರೆಯಲಾಗುತ್ತದೆ. ಏಕರೂಪ ವರ್ಣತಂತು ಎಂದರೇನು ಎಂದು ಹೇಳಿ.
ಎಲ್ಲಾ ಜಾತಿಗಳ ಜೋಡಿ ವರ್ಣತಂತುವಿನ ಕೋಶವು ನಿಶ್ಚಿತ ಸಂಖ್ಯೆಯ ಜೋಡಿ ವರ್ಣತಂತುಗಳನ್ನು ಹೊಂದಿರುತ್ತದೆ. ಇವುಗಳಲ್ಲಿ ಒಂದು ಜೋಡಿಯ ವರ್ಣತಂತುಗಳು ಆಕಾರ, ಪ್ರಕಾರ ಮತ್ತು ಅವುಗಳಲ್ಲಿರುವ ಜೀನ್ಗಳಲ್ಲಿ ಸಮಾನವಾಗಿರುತ್ತದೆ. ಅಂತಹ ವರ್ಣತಂತುಗಳನ್ನು ಏಕರೂಪ ವರ್ಣತಂತು ಎಂದು ಕರೆಯಲಾಗುತ್ತದೆ. ಸರಿಯಾಗಿದೆ. ಲಿಂಗಾಣುಗಳ ಕೋಶಗಳು 2n ಆಗಿರುವುದೋ ಅಥವಾ n ಆಗಿರುವುದೋ ಏಕೆ? ಯುಗ್ಮಕ ಅಂದರೆ ಲಿಂಗಾಣು ಉತ್ಪತ್ತಿಯಾಗುವ ಕೋಶಗಳು 2n ಆಗಿರುತ್ತವೆ. ಲಿಂಗಾಣುಗಳ ಕೋಶಗಳು n ಆಗಿರುತ್ತವೆ. ಏಕೆಂದರೆ ಲಿಂಗಾಣುಗಳು ಜೋಡಿ ಅಥವಾ ದ್ವಿಗುಣಿತ ಅಂದರೆ 2n ಆಗಿದ್ದರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಹೆಣ್ಣು ಯುಗ್ಮಕ ಮತ್ತು ಗಂಡು ಯುಗ್ಮಕ ಫಲವತ್ತು ಫರ್ಟಿಲೈಸ್ ಆದರೆ ಅವುಗಳ ಸಂಖ್ಯೆ 4n ಆಗಿರುತ್ತಿತ್ತು. ಅಂದರೆ ವರ್ಣತಂತುಗಳ ಸಂಖ್ಯೆ ಬದಲಾಗುತ್ತಿತ್ತು. ಆಗ ಯುಗ್ಮಜ ಅಂದರೆ ಝೈಗೋಟಲ್ಲಿ ಒಂದು ಗಂಭೀರವಾದ ವಿಕೃತಿ ಅಂದರೆ ಅಸಹಜ ಅಬ್ನಾರ್ಮ್ಯಾಲಿಟಿ ಕಂಡುಬರುತ್ತದೆ. ಅತ್ಯುತ್ತಮ. ಹಾಗಾದರೆ ಏಕಕೋಶೀಯ ಕೋಶಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ಈಗ ನೀವು ನನಗೆ ಹೇಳಿ. ಒಂದು ಜೋಡಿ ವರ್ಣತಂತು ಕೋಶದಲ್ಲಿ ಸಂಖ್ಯಾಕ್ಷೀಣ ಕೋಶ ವಿಭಜನೆ ಸಂಭವಿಸುವುದರಿಂದ ಏಕಕೋಶೀಯ ಕೋಶವು ರೂಪುಗೊಳ್ಳುತ್ತದೆ. ಈ ರೀತಿಯಾಗಿ ನಾವು ಈ ಪಾಠದಲ್ಲಿ ಜೀವಕೋಶಗಳು ಹೇಗೆ ವಿಭಜನೆಯಾಗುತ್ತವೆ ಎಂಬುದರ ಕುರಿತು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡಿದ್ದೇವೆ.